ಹಾಯ್ ಹಲೋ ನಮಸ್ತೆ ಗೆಳೆಯರೆ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಏನಪ್ಪಾ ಮಾಹಿತಿ ಕೊಡಕ್ ಬಂದಿದ್ದೀನಿ ಅಂತ ಹೇಳಿದ್ರೆ, ಇಂಟರ್ ಕ್ರಾಪಿಂಗ್ ಮಿಶ್ರ ಬೆಳೆ ಏನಂತಾರೆ ಈ ಒಂದು ಬೆಳೆಗಳ ಬಗ್ಗೆ ಮಾಹಿತಿ ಕೊಡಕ್ ಬಂದಿದ್ದೀನಿ. ಮುಖ್ಯವಾಗಿ ಬಂದು ಇಲ್ಲಿ ನೀವು ಗಮನಿಸಬಹುದು, ನನ್ನ ರೈಟ್ ಸೈಡ್ ಅಲ್ಲಿ ಇರೋದು ಒಂದು ಕಾರಾಮಣಿ ಚೊಟ್ಟು ಅಂತೆಲ್ಲ ಏನ್ ಕರೀತೀರಾ ಈ ಒಂದು ಬೆಳೆ ಸ್ನೇಹಿತರೆ. ಇನ್ನ ನನ್ನ ಎಡಗಡೆ ಇರುವಂತದ್ದು ಬಂದು, ನಾನು ಮೇ ಬಿ ಮೊದಲು ಬಂದಾಗ ಸ್ಟಾರ್ಟಿಂಗ್ ಅಲ್ಲಿ ಇದು ಯಾವ್ದೋ ಪುಟ್ಟ ಆರೆಂಜ್ಗಳು ಬರುತ್ತಲ್ಲ ಆ ಗಿಡ ಅನ್ಕೊಂಡ್ಬಿಟ್ಟಿದ್ದೆ. ಬಟ್ ಆಮೇಲೆ ರೈತರ ಹತ್ರ ಕನ್ಫರ್ಮೇಶನ್ ಗೊತ್ತಾಗಿದ್ದು ಇದೇನಪ್ಪ ಅಂತ ಹೇಳಿದ್ರೆ ನಿಂಬೆಕಾಯಿ ಅಂತ. ಈ ಗಾತ್ರಗಳು ನೋಡೋದಾದ್ರೆ ನೋಡಿ, ಒಂದೊಂದು ಕಾಯಿ ಒಳ್ಳೆ ಮೋಸಂಬಿ ಸೈಜ್ ಅಲ್ಲಿ, ಮೋಸಂಬಿ ಮತ್ತೆ ಈ ಕಿತ್ಲೆ ಹಣ್ಣು ಸೈಜ್ಗಳಲ್ಲಿ ಇದೆ ಸ್ನೇಹಿತರೆ. ಸೊ ಇದು ಬಂದು ತೈವಾನ್ ವೆರೈಟಿ ಅಂತ ಏನೋ ಹೇಳಿದ್ದಾರೆ ಫಾರ್ಮರು. ಸೊ ಇನ್ನ ಕಾಯಿ ಏನಾದ್ರು ಇದ್ರಲ್ಲಿ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಇನ್ನ ದಪ್ಪ ಬರುತ್ತೆ ಅಂತ ಫಾರ್ಮರ್ ಹೇಳಿದ್ರು. ಬಟ್ ಇವಾಗ ಕಾಯಿ ಚೆನ್ನಾಗಿ ಹಿಡಿದಿರೋದಕ್ಕೆ ಇಷ್ಟು ಮಾತ್ರ ಇದೆ ಅಂತ ಹೇಳಿದ್ರು. ಈಗ ಇದರಲ್ಲಿ ನೀವು ಗಮನಿಸಬೇಕಾಗಿರೋದು ಇಷ್ಟ. ಮೊದಲನೇದಾಗಿ ಬಂದು ಈ ಒಂದು ಬೆಳೆ ಬಂದು ನಮ್ಗೆ 6 ತಿಂಗಳಿಂದ 8 ತಿಂಗಳವರೆಗೂ ಇಟ್ಕೋಬಹುದಂತೆ ನೀಟಾಗಿ ಇಟ್ಕೊಂಡ್ರೆ. ಅದ್ರ ಜೊತೆಗೆ ಬಂದು ಇದ್ರ ಜೊತೆಗೇನೆ ಇದನ್ನ ಬೆಳವಣಿಗೆ ಮಾಡ್ಸ್ಕೊಂತ ಇದ್ರೆ, ಇದು ಮುಗಿದ ತಕ್ಷಣ ಇದನ್ನ ನಾವು ರೆಡಿ ಮಾಡ್ಕೊಂಡ್ರೆ ಇದ್ರಲ್ಲಿ ಆದಾಯ ನಮ್ಗೆ ಆಲ್ಮೋಸ್ಟ್ ನಾವು ಸಸಿ ನಾಟಿ ಮಾಡಿ ಒಂದು 2.5-3 ತಿಂಗಳಿಂದಾನೇ ಕಾಯಿ ಸ್ಟಾರ್ಟ್ ಆಗುತ್ತಂತೆ. ಸೊ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ರೈತರ ಕಡೆಯಿಂದ ತಿಳ್ಕೊಳ್ಳೋಣ. ಮಾಹಿತಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಮಾಹಿತಿಗಳನ್ನ ನಮ್ಮ ರೈತರ ಕಡೆಯಿಂದ ತಿಳ್ಕೊಳ್ಳೋಣ. ಇದಂತೂ ನಮ್ಮ ಚಾನಲ್ ಆಗ ಫಸ್ಟ್ ಟೈಮ್ ಅಂತ ಹೇಳಿದ್ದೀನಲ್ಲ ಆಲ್ರೆಡಿ. ಬನ್ನಿ ಅಣ್ಣ, ನಮಸ್ಕಾರ. ನಮಸ್ಕಾರ, ಹೇಳ್ರಿ ಅಣ್ಣ. ಏನಣ್ಣ, ತುಂಬಾ ದಿನ ಆಗಿತ್ತು ನಿಮ್ದು. ಲಾಸ್ಟ್ ಟೈಮ್ ನಾನು ಬಂದಾಗ ಒಂದು ಮೆಣಸಿನ ಗಿಡದ್ದು ಆಮೇಲೆ ಕ್ಯಾಬೇಜ್ದು ಒಂದು ವಿಡಿಯೋ ಮಾಡ್ಕೊಂಡು ಹೋಗಿದ್ರೆ. ನೀವು ಇಷ್ಟು ದಿನ ಆಯ್ತು ನಿಮ್ ಕಡೆಗೆ ಮತ್ತೆ ಬರ್ಲಿಕ್ಕೆ ನಾವು. ಅಣ್ಣ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಅಣ್ಣ ಈಗ ನಾವಿರೋಂತ ಬೆಳೆ ಹೇಳ್ತೀರಾ ಯಾವ್ದು ಅಂತ? ಸರ್ ಇದು ಕಾರಾಮಣಿ. ನಿಮ್ ಪರಿಚಯ ಮಾಡ್ಕೊಟ್ಬಿಡಿ, ಹೊಸದಾಗಿ ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಅವ್ರಿಗೆ ಯೂಸ್ ಆಗುತ್ತೆ. ನನ್ನ ಹೆಸರು ಆನಂದ್ ಅಂತ, ಗೋಣೂರ್ಕೊಪ್ಪ, ಮಾಲೂರು ತಾಲೂಕ್ನವರು. ಸರಿ ಅಣ್ಣ. ಈಗ ಈ ಒಂದು ಇದು ಕಾರಾಮಣಿ ಅಂತ ನಮ್ ಕಡೆ ಕರಿತೀರಿ, ಕೆಲವೊಂದ್ ಕಡೆ ಚೊಟ್ಟು ಅಂತ ಏನೋ ಕರೀತಾರೆ. ಎಷ್ಟು ವರ್ಷಗಳಿಂದ ಈ ಕೃಷಿನ ಮಾಡ್ಕೊಳ್ತಾ ಬಂದಿದ್ದೀರಾ ನೀವು? ಸರ್ ನಾನು 2 ವರ್ಷದಿಂದ ಹಾಕಿರೋದು. ನನ್ಗೂ ಫಸ್ಟ್ ಒಂದ್ 2 ವರ್ಷದಿಂದ ಬೆಳಿತಾ ಇದ್ದೀನಿ. 2 ವರ್ಷದಿಂದ. ಹೆಂಗೆ ಆದಾಯದ ಲೆಕ್ಕಾಚಾರಕ್ಕೆ ಬಂದ್ರೆ ಏನಾದ್ರು ಪರವಾಗಿಲ್ವಾ ಸರ್ ಇದು ಈ ಬೆಳೆ? ಸರ್ ಪರವಾಗಿಲ್ಲ ಸರ್, ಇದು ಕಡಿಮೆನೇ ಇಲ್ಲ ಆದಾಯ, ಆದ್ರೆ ರೆಗ್ಯುಲರ್ ಆದಾಯ ಅಂದ್ರೆ ನಮ್ಗೆ ಒಂದೇ ಸಲ ಬಂದು ಆಗೋಗ್ಬಿಡೋದು ಆತರ ಇಲ್ಲ ಸರ್. ಈಗ ನಿಮ್ಮ ಅನುಭವದ ಪ್ರಕಾರ ಒಮ್ಮೆ ಹಾಕಿದ್ರೆ ಎಷ್ಟು ತಿಂಗಳುಗಳ ಕಾಲ ನಾವು ಕೊಯ್ಲನ್ನ ತಗೋಬಹುದು ಅಂತೀರಾ? ಸರ್ ಕರೆಕ್ಟ್ ಆಗಿ ನಾನ್ ತೆಗ್ದಿರೋದು 6 ತಿಂಗಳವರೆಗೂ ಕೊಯ್ದಿದ್ದೀನಿ. 6 ತಿಂಗಳವರೆಗೂ ಈಗ ನಾವು ನೋಡ್ತಾ ಇರೋಂತ ಗಿಡಕ್ಕೆ ನೋಡೋದಾದ್ರೆ ಎಷ್ಟು ಆಗಿರ್ಬೋದು? ಈಗ ಇನ್ನ ನಮ್ಗೆ ಒಂದು ಲೆಕ್ಕಾಚಾರಕ್ಕೆ ತಗೊಂಡ್ರೆ ಇನ್ನೊಂದು 2 ತಿಂಗಳು ಕೊಯ್ಬೋದಾ ಇದ್ರಲ್ಲಿ ಇನ್ನ? ಸರ್ ಇನ್ನು ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ 3 ತಿಂಗಳು ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ ಇನ್ನೂ 3 ತಿಂಗಳು 6 ತಿಂಗಳು ಕೊಯ್ಸ್ಬೋದು. 6 ತಿಂಗಳು ಕೊಯ್ಸ್ಬೋದು. ಹೌದೌದು. ಸರಿ ಅಣ್ಣ. ಈಗ ಈ ಒಂದು ಬೆಳೆ ಬಗ್ಗೆ ಇನ್ನಷ್ಟು ಮಾಹಿತಿ ಡೆಪ್ತ್ ಆಗಿ ತಗೊಳ್ತಾ ಹೋಗೋಣ. ಯಾವ ರೀತಿ ಮಾಡಬೇಕು ಏನು, ಮತ್ತೆ ಬಂಡವಾಳಗಳು ಏನ್ ಬೀಳ್ತದೆ ಇದೆಲ್ಲ ಓಕೆನಾ ಸರ್? ಇದಕ್ಕೆ ಬಂಡವಾಳ ಕಡಿಮೆ ಸರ್. ಬಂಡವಾಳ ಈಗ ಅಣ್ಣ, ಇದಕ್ಕೆ ನೆಲದ ತಯಾರಿ ವಿಚಾರಕ್ಕೆ ಬಂದಾಗ ಏನಾದ್ರು ಜಾಸ್ತಿ ಇದು ಕೊಡ್ಬೇಕಾಗುತ್ತಾ ತಾಕತ್ತು ಅದೆಲ್ಲ ಅಣ್ಣ? ಸರ್ ಇದಕ್ಕೆ ನಾನು ಏನು ಮಾಡಿಲ್ಲ ಸರ್. ಮೊದ್ಲು ಮೆಣಸೆ ಗಿಡ ಹಾಕಿದ್ದೆ. ಮೆಣಸೆ ಗಿಡ? ಆ ಗಿಡ ತೆಗೆದ್ಬಿಟ್ಟು ಬೀಜ ಹಾಕಿರೋದು ಅಷ್ಟೇ. ಓಕೆ. ಈ 2ನೇ ಬೆಳೆನಾ ಇದು? ಹೌದು. ಪೇಪರ್ ಏನು ಹಾಕಿಲ್ವಣ್ಣ ಈ ಸರ್ತಿ ನೀವು? ಇಲ್ಲ ಸರ್, ಇದಕ್ಕೆ ಹಾಕಿಲ್ಲ. ಅಲ್ಲ, ಮೆಣಸೆ ಗಿಡಕ್ಕೆ ಹಾಕಿದ್ರಾ? ಇಲ್ಲ, ಹಾಕಿದ್ದೆ, ತೆಗೆದ್ಬಿಟ್ಟಿದೀನಿ ನೋಡ್ರಿ. ತೆಗೆದ್ಬಿಟ್ಟಿದ್ದೀರಾ? ಹಾಕಿ ಸೆಂಟ್ರಲ್ ಹೋಲ್ ಮಾಡಿ ಗೊಬ್ಬರ ನಾಟಿ ಗೊಬ್ಬರ ಹಾಕ್ಬಿಟ್ಟು ಹಾಕಿರೋದು. ಪೇಪರ್ ಹಾಕಿದೆ, ಅಲ್ಲೂ ಮೆಣಸೆ ಗಿಡಕ್ಕೆ ಹಾಕಿದ್ ಪೇಪರ್ ಅದು. ಹೌದಾ? ಸರಿ ಅಣ್ಣ. ಈಗ ನೀವ್ ಹೇಳ್ದಂಗೆ ಇದಕ್ಕೇನು ತಾಕತ್ತೇನು ಅಷ್ಟೊಂದು ಬೇಕಾಗಿಲ್ಲ ಅಂತ ನೀವ್ ಹೇಳ್ತಾ ಇದ್ದೀರಾ. ನಾಟಿ ಗೊಬ್ಬರ ಇಲ್ಲ ಗೌರ್ಮೆಂಟ್ ಗೊಬ್ಬರ ಸ್ವಲ್ಪ ಹಾಕ್ಲೇಬೇಕು. ಅದ್ರ ಡ್ರಿಪ್ ಅಲ್ಲಿ ಬಿಟ್ಕೊಂಡಿದೀವಿ ಅಷ್ಟೇ. ಓಕೆ ಅಣ್ಣ. ಹೌದು. ಮತ್ತೆ ಈಗ ಮೊದಲನೇದಾಗಿ ಬೀಜ ಏನಾದ್ರು ನಿಮ್ಗೆ ಐಡಿಯಾ ಇದೆಯಾ ಯಾವ ತಳಿ ಏನು ಅನ್ನೋದೆಲ್ಲ? ಇದು ಸರ್ ಇದು ತಗೊಂಬಂದ್ ನಾನು 2 ವರ್ಷ ಹಿಂದೆ ತಂದಿದ್ದು. ಅದ್ ಹೆಸರು ಮಾರ್ತ ಹೋಗಿದ್ದೀನಿ. ನಮ್ದ್ರಲ್ಲೇ ಮಾಡ್ಕೋತೀನಿ ಸರ್. ನೋಡ್ರಿ ಇದಿಲ್ಲ, ಇದು ವೇಸ್ಟ್ ಆಗೋದು ಬೀಜ ಆಗುತ್ತೆ. ಇದು ಒಂದ್ ದಿವಸ ಕಿತ್ತಿಲ್ಲ ಅಂದ್ರೆ 2ನೇ ದಿವಸಕ್ಕೆ ದಪ್ಪ ಆಗ್ಬಿಟ್ಟಾಗ ಇಲ್ಲ ಬಲ್ತಾಗ ಇದನ್ನೇ ಬಿಟ್ಬಿಟ್ಟು ಬೀಜ ಮಾಡಿದ್ವಿ. ಈಗ ಅಂತ ಹೇಳಿದ್ರೆ ಈಗ ನಾವು ನಾರ್ಮಲ್ ಆಗಿ ಹೀರೆ ಗಿಡ ಈ ತರದ್ದೆಲ್ಲ ತಗೊಂಡಾಗ ಕಂಪನಿ ಬೀಜ ಹಾಕಿದ್ರೇನೆ ಒಂಥರ ಬರ್ತದೆ, ಚೆನ್ನಾಗಿ ಬರ್ತದೆ ಬೆಳೆ. ನಾವು ಅದ್ರಲ್ಲೇ ನಾವು ಮಾಡ್ಕೊಂಡಿರೋ ಬೀಜ ಹಾಕಿದ್ರೆ ಚೆನ್ನಾಗಿ ಬರಲ್ಲ. ಇದ್ರಲ್ಲ ಹಂಗೇನ್ ತೊಂದ್ರೆ ಇಲ್ವಾ? ಇಲ್ಲ ಸರ್, ನೋಡ್ರಿ ಇವಾಗ ಕಾಯಿ ಏನಾದ್ರು ಕಡಿಮೆ ಬಿಡಂಗಿದ್ರೆ ನಾವ್ ಬೇರೆ ಬೀಜ ತಗೊಂಡ್ಬರ್ಬೇಕು. ಕಾಯಿ ಇದೆಯಲ್ಲ ಚೆನ್ನಾಗಿ ಬಿಡ್ತಾ ಇದೆಯಲ್ಲ, ಚೆನ್ನಾಗಿ ಬಿಡ್ತಾ ಇದೆ. ಹೌದು. ಓಕೆ ಅಣ್ಣ. ಹೇಳಿ.
ಒಂದ್ ದಿವಸ ಬಿಟ್ರೆ ಹ್ಮ್. ಅದು ಸ್ವಲ್ಪ ಬಲ್ತ್ ಬಂದಾಗ ಅದೇ ಬೀಜ ಆಗುತ್ತೆ. ಅದೇ ಬೀಜ ಆಗೋಗ್ತದೆ. ಅಷ್ಟು ಬೇಗ ಬೀಜಕ್ಕೆ ಬಂದ್ಬಿಡ್ತದೆ ಇದು. ಎರಡ್ ದಿವಸ ಒಂದ್ಸರಿ ಕೀಳ್ಬೇಕು, ಇಲ್ಲಾಂದ್ರೆ ಅದು ಕಾಯಿ ಬೀಜ 2 ದಿವಸಕ್ಕೆ ಒಂದ್ಸಲಿಗೆ ತೆಗಿಲೇಬೇಕು, ಇಲ್ಲ ಅಂತ ಹೇಳಿದ್ರೆ ಕಾಯಿ ಬೀಜ ಬಂದ್ಬಿಡ್ತದೆ. ಸರಿ ಅಣ್ಣ, ಈಗ ನೀವ್ ತಳಿ ಏನೋ ಮರ್ತೋಗ್ಬಿಟ್ಟಿದೀರಾ, ಅದು ಇರ್ಲಿ. ಈಗ ನೋಡೋದಾದ್ರೆ ಒಂದು ಕಾಯಿ ಲೆಂತ್ ನೋಡೋದಾದ್ರೆ ಎಷ್ಟು ಉದ್ದ ಇರ್ಬೋದು ನೋಡ್ಸಿ ಸರ್. ನೋಡಿ ಇದು ಅಂದ್ರೆ ವೆರೈಟಿ ನಮ್ಗೆ ವೆರೈಟಿ ನೋಡಿ ಇಲ್ಲಿ. ನೋಡಿ ಇದು ನೆನ್ನೆ ಕೀಳ್ಬೇಕಿತ್ತು, ನೆನ್ನೆ ನಮ್ಗೇನೋ ಕೆಲ್ಸ ಇತ್ತು, ಕೀಳಕ್ ಆಗಿಲ್ಲ. 3ನೇ ದಿವಸಕ್ಕೆ ಇಷ್ಟ ಲಾಂಗ್ ಆಯ್ತು. 2 ಅಡಿ ಬರ್ತದೆ. ಇದು ಅದು ಏನು 3 ತಿಂಗಳು ಆದ್ಮೇಲೆ ಇಷ್ಟು ಬಂದಿರೋದು. ಅದೇ ನಾವು ಫಸ್ಟ್ ತಿಂಗಳು ಸ್ಟಾರ್ಟ್ ಆದಾಗ 3 ದಿವಸಕ್ಕೆ ಇಷ್ಟು ಬಂದ್ಬಿಡುತ್ತೆ. ಇನ್ನ ಉದ್ದ ಬರುತ್ತೆ. ಹಿಂಗ್ ಇಟ್ಕೊಂಡ್ರೆ ಇಲ್ಲಿವರೆಗೂ ಬರುತ್ತೆ. ಸೂಪರ್ ಅಣ್ಣ. ಇದೊಂದು ವೆರೈಟಿ. ಇನ್ನೊಂದು ವೆರೈಟಿ ಬಂದು ನಾಟಿ ಎಲ್ಲ ಹಾಕಿರೋ. ಇನ್ನೊಂದು ನಾಟಿ. ಎರಡು ತರಾನು ಮಾಡಿದ್ರ, ಹೈಬ್ರಿಡ್ ಮಾಡಿದ್ರ. ಅದ್ ನಾಟಿ ಅಂದ್ರೆ ಅಲ್ಲಿ ಅದ್ ಮೊದ್ಲ ಕಾಲದಿಂದ ಇದ್ದಿದ್ದ ಕರಾಮಣಿನೇ ಅದು, ಅದ್ರಲ್ಲಿ ಕ್ರಾಸ್ ನೀವು. ಸರಿ ಓಕೆ ಅಣ್ಣ. ಈಗ ಇದೆಲ್ಲ ಒಂದು ಅಷ್ಟು ಮಾಹಿತಿ ತಿಳ್ಕೊಂಡಿದ್ದಾಯ್ತು. ಈಗ ನಾವು ಬೆಳೆ ವಿಚಾರಕ್ಕೆ ಬಂದಾಗ ಇದಕ್ಕೆ ನೀವು ಹೇಳಿದ್ರೆ ಗೊಬ್ಬರಗಳೆಲ್ಲ ಬಂದು ಮೊದ್ಲು ಮಾಡಿರುವಂತ ಬೆಳೆನಲ್ಲಿ ಕೊಟ್ಟಿರುವಂತದ್ದು, ಮತ್ತೇನೋ ಕೊಟ್ಟಿಲ್ಲ ಅಂತ. ಈಗ ಬೀಜ ನಾಟಿ ಮಾಡಾದ್ಮೇಲೆ ಮಾಮೂಲಿ ಡ್ರಿಪ್ ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ಏನೆಲ್ಲ ಗೊಬ್ಬರಗಳನ್ನ ನೀವು ಇದಕ್ಕೆ ಕೊಡ್ತೀರಾ? 13-045, 19 ಫಸ್ಟ್ 19 ಕೊಡ್ಬೇಕು, ಆಮೇಲೆ 13-045, ಆಮೇಲೆ 52-34 ಅಷ್ಟು. ಓಕೆ. ಈಗ ಇದು ಊತಿ ಎಷ್ಟು ತಿಂಗಳಿಗೆ ನಮ್ಗೆ ಕ್ರಾಪ್ ಕೊಯ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ? 40 ದಿವಸಕ್ಕೆ. 40 ದಿವಸಕ್ಕೆ ಬಂದ್ಬಿಡುತ್ತಾ? ಸೂಪರ್ ಸರ್. 40 ದಿವಸಕ್ಕೆ ಬಂದು ಮತ್ತೆ ನಮ್ಗೊಂದು 5-6 ತಿಂಗಳವರೆಗೂ ಮೇಂಟೈನ್ ಮಾಡಿದ್ರೆ ಕೊಯ್ಯುತ್ತೆ. ಮುಖ್ಯವಾಗಿ ಇದಕ್ಕೆ ಕಾಡೋ ಅಂತ ತೊಂದ್ರೆ ನಿಮ್ಮ ಪ್ರಕಾರ ಏನಿರ್ಬೋದು ಸರ್? ಹುಳ, ಆಮೇಲೆ ಟ್ರಿಪ್ಸ್. ಹುಳ, ಟ್ರಿಪ್ಸ್ ಏನಾಗುತ್ತಂದ್ರೆ ಇದ್ರಲ್ಲಿಲ್ಲ ಟ್ರಿಪ್ಸ್, ಅದು ನಮಗ್ ಕಾಣಿಸಲ್ಲ, ಕಪ್ಪುಗಿರುತ್ತದು ನೋಡಿ. ಅದು ಅದ್ರಲ್ಲಿರೋ ರಸ ಹೀರ್ಕೊಂಡ್ಬಿಟ್ರೆ ನೋಡ್ರಿ, ಇದು ಕಾಣಿಸುತ್ತಾ ಇಲ್ಲ, ಬ್ಲಾಕ್ ಟ್ರಿಪ್ಸ್. ಅದ್ರ ರಸ ಹೀರ್ಕೊಂಡ್ರೆ ನೋಡಿ ಈ ತರ ಮಚ್ಚೆ ಬಂದ್ಬಿಟ್ಟು. ಇನ್ನೇನ್ ಬೇರೆ ರೋಗನೇ ಅಲ್ಲ ಅದು. ಈ ಟ್ರಿಪ್ಸ್ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಅದು ಮಚ್ಚೆ. ಇದು ಕಚ್ಚಿದಾಗ ಈ ತರ ಮಚ್ಚೆಗಳು ಮತ್ತೆ ಕ್ವಾಲಿಟಿ ಸ್ವಲ್ಪ ಕಡಿಮೆ. ಕ್ವಾಲಿಟಿ ಸ್ವಲ್ಪ ಅಲ್ಲ, ಪೂರ್ತಿ ಕಡಿಮೆ ಆಯ್ತು. ಇದು ಕಂಪ್ನಿಲಿ ಹಾಕೊಳ್ಳಲ್ಲ, ಇದು ವೇಸ್ಟ್. ಕಂಪ್ನಿಯಲ್ಲಿ ತಗೊಳಲ್ಲ ಅದ. ನೋಡ್ರಿ ಏನೆಲ್ಲ ತೊಂದ್ರೆ. ಟ್ರಿಪ್ಸ್ ಯಾವ ಬೆಳೆನೂ ಬಿಡಂಗಿಲ್ಲ. ಹುಳ ನೋಡ್ರಿ, ಇದು ಹುಳನೂ ಇದೆಯಾ? ಹುಳ ನೋಡ್ರಿ, ಇದು ಇಷ್ಟು ಸ್ಟಾರ್ಟ್ ಆಗಿ ಇದು ಒಳಗಡೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಇಷ್ಟಿದೆ. ನೋಡಿ ಒಳಗೆ ಹೋಲ್ ಮಾಡ್ತಾ ಇದೆ. ಒಳಗಡೆ ಹೋಗಿದ್ದೆ ಅಂದ್ರೆ ದೊಡ್ಡದಾಗ್ಬಿಡುತ್ತೆ. ಒಳಗಡೆನೆ ಮೇಯ್ಕೊಂಡು ಒಳಗಡೆನೆ ದಪ್ಪ ಆಗ್ಬಿಡುತ್ತೆ. ನಮ್ಗೆ ನೋಡಿ ಹೋಲ್ ಮಾಡ್ತಾ ಅದಿರೋದು ಗೊತ್ತಾಗೋದು. ನೋಡ್ರಿ ಹೋಲ್ ಇದೆ ಮಾಡ್ತಾ ಇದ್ದಿದ್ದು, ಇಷ್ಟಿತ್ತು, ಹೋಲ್ ಮಾಡ್ಕೊಂಡು ಒಳಗಡೆ ಹೋಗ್ಬಿಡ್ತದೆ. ಅದಕ್ಕೆ ನಾವು ಔಷಧಿ ಹೊಡ್ಕೋಬೇಕು. ನೋಡಿ ಏನೇನ್ ತೊಂದರೆಗಳು ಮಾಡ್ತದೆ ಅಂತ. ಇವಾಗ ಟ್ರಿಪ್ಸ್ ಹುಳ ಕಂಟ್ರೋಲ್ ಮಾಡ್ಬೇಕು ಅಣ್ಣ. ರೋಗದ ವಿಚಾರಕ್ಕೆ ಬಂದಾಗ ಏನೆಲ್ಲ ರೋಗ ಇದಕ್ಕೆ ಬರ್ಬೋದು ಒಂದು ಅಂದಾಜು? ಸರ್ ಏನು ರೋಗ ಬರಲ್ಲ ಸರ್. ಟ್ರಿಪ್ಸ್ ಹುಳ ಕಂಟ್ರೋಲ್ ಮಾಡ್ಕೊಂಡ್ರೆ ಈ ಮಳೆ ಏನಾದ್ರು ಜಾಸ್ತಿ ಆದ್ರೆ ಸ್ವಲ್ಪ ಬೂದಿ ರೋಗ ಬರ್ಬೋದು. ಅದಕ್ಕೇನ್ ಕಡಿಮೆನೆ, ಜಾಸ್ತಿ ಬೂದಿ ರೋಗ ಸ್ವಲ್ಪ ಏನಾದ್ರೆ ಅದು ಮಳೆ ಜಾಸ್ತಿ ಆದ್ರೆ ಬೂದಿ ರೋಗಕ್ಕೆ ನಾವು ಒಂದು ಮೋಡ ವಾತಾವರಣ ಏನಾದ್ರು ಬಂದ್ರೆ ಮಾತ್ರ ಈ ರೀತಿ ಕಾಸ್ಟ್ಲಿ ಐಟಮ್ ಮತ್ತೆ ಔಷಧಿ ಏನು ಹೊಡಿಯಂಗಿಲ್ಲ ಅದಕ್ಕೆ. ಮತ್ತೆ ಇದು ಏನೋ ರೆಸ್ಟ್ ಏನಾದ್ರು ಬರುತ್ತಾ ಇದಕ್ಕೆ? ಬೀನ್ಸ್ ಬಂದಂಗೆ ಕಾಫಿ ರೆಸ್ಟ್? ಅದೇ ಕಾಫಿ ರೆಸ್ಟ್ ಬರೋದೇ ಈ ಟ್ರಿಪ್ಸ್ ಇಂದಾನೆ ಬರೋದು ಅದು. ಹೌದಾ? ಈಗ ನೀವು ಹಾಕಿರೋ ವಿಸ್ತೀರ್ಣ ನೋಡೋದಾದ್ರೆ ಎಷ್ಟಿರ್ಬೋದು ಸರ್ ಇದು? ಸರ್ ಇದು ಅರ್ಧ ಎಕರೆ. ಅರ್ಧ ಎಕರೆನಲ್ಲಿ ದಿನ ಬಿಟ್ಟು ದಿನ ಕೊಯ್ಲು ಮಾಡ್ತಾ ಇರ್ತೀರಾ? ಸೊ ದಿನ ಬಿಟ್ಟು ದಿನ ಕೊಯ್ಲು ಸ್ಟಾರ್ಟ್ ಆದ್ಮೇಲೆ ಎಷ್ಟು ನಿಮ್ಗೆ ಈಲ್ಡ್ ಅನ್ನೋದು ಸಿಗ್ತಾ ಇರ್ತದೆ ದಿನ ಬಿಟ್ಟು? ಸರ್ ದಿನ ಬಿಟ್ಟು ದಿನ 150 ಕೆಜಿ. 150 ಕೆಜಿ ಸಿಗ್ತದೆ ಅಣ್ಣ. ಇವಾಗ ಮಾರ್ಕೆಟಿಂಗ್ ವಿಚಾರಕ್ಕೆ ಬಂದ್ರೆ ಇದನ್ನ ಮಾರ್ಕೆಟ್ಗಳಲ್ಲೆಲ್ಲ ನಾವು ಅಷ್ಟೊಂದಾಗಿ ನೋಡೋದಿಲ್ಲ. ಯಾರು ತಗೋತಾರೆ ಸರ್? ಇದು ಬೆಂಗಳೂರು ಮಾರ್ಕೆಟ್ಗೆ ಹೋದ್ರೆ ತಗೋತಾರೆ, ಇಲ್ಲ ಅಂದ್ರೆ ಕಂಪ್ನಿಗಳಿಗೆ. ನೀವು? ನಾನು ಬಿಗ್ ಬಾಸ್ಕೆಟ್, ಸ್ಟಾರ್ ಬಜಾರ್. ಬಿಗ್ ಬಾಸ್ಕೆಟ್, ಸ್ಟಾರ್ ಬಜಾರ್ಗೆ ಹಾಕ್ತಾ ಇದ್ದೀರಾ ಅಣ್ಣ. ಈಗ ಈ ಒಂದು ಬೆಳೆ ಬಂದು ನೀವ್ ಹೇಳ್ದಂಗೆ ಒಂದಿನ ಯಾಮಾರಿದ್ರೆ ಕಾಯಿ ಬಲ್ತೋಗ್ಬಿಡ್ತದೆ. ಬಲ್ತ್ ಮೇಲೆ ಏನೋ ಮಾಡಕ್ಕಾಗಲ್ಲ, ಬೀಜ ಆಗುತ್ತೆ ಅಷ್ಟೇ. ಬೀಜಕ್ಕೆ ಅದನ್ನ ಇನ್ನೇನಕ್ಕೂ ನಾವು ಫರ್ದರ್ ಯಾರು ತಗೊಳ್ಳೋದೇ ಇಲ್ಲ. ಹಾಗಾದ್ರೆ ಇದೆಲ್ಲ ಬೀಜಕ್ಕೇನೆ? ನೋಡಿ ಬೀಜಕ್ಕೆ ನೋಡೋದಾದ್ರೆ ನಮ್ ಕಿರುಬೆರಳು ಸೈಜ್ ಐತೆ ನೋಡಿ, ಎಷ್ಟು ಚೆನ್ನಾಗೈತೆ. ಬೀಜಕ್ಕೆ ಬಿಟ್ಬಿಟ್ಟು ನೆಕ್ಸ್ಟ್ ಅದನ್ನ ಒಣಗದ್ಮೇಲೆ ಏನಾದ್ರು ಅದನ್ನ ಮಾರ್ಕೆಟಿಂಗ್ ಮಾಡ್ತಾರೆ, ತಗೋತಾರ? ಅದಾದ್ರೂ ಅದು ಏನು ಲಾಸ್ ಆಗೋದಿಲ್ಲ? ಲಾಸ್ ಏನಾಗಲ್ಲ. ಅದು 300 ರೂಪಾಯಿ ಕೆಜಿ ಅವ್ರು ಸೇಲ್ ಮಾಡ್ತಾರೆ. 300 ರೂಪಾಯಿ? ನಮ್ಗೆ 250 ರೂಪಾಯಿ ಕೊಡ್ತಾರೆ. ಪರವಾಗಿಲ್ಲ, ನಾನೇನ್ ಸೇಲ್ ಮಾಡಿಲ್ಲ, ಮಾಡಿರೋದೆಲ್ಲ ಹಂಗೆ ಇಟ್ಕೊಂಡಿದೀನಿ. ಯಾರಿಗಾದ್ರೂ ಬೇಕಾದ್ರೆ ಕೊಡ್ತೀನಿ. ಈಗ ಇದೆಲ್ಲ ಒಂದ್ ವಿಚಾರ ಆಯ್ತು. ನೆಕ್ಸ್ಟ್ ಬಂದು ರೇಟ್ಗಳ ವಿಚಾರಕ್ಕೆ ಬಂದಾಗ ನಿಮ್ಗೆ ಕಡಿಮೆ ರೇಟ್ ಅಂತ ಹೇಳಿದ್ರೆ ಎಷ್ಟಕ್ಕೆ ಹೋಗ್ತದೆ? ಜಾಸ್ತಿ ಅಂದ್ರೆ ಎಷ್ಟಕ್ಕೆ ಹೋಗುತ್ತೆ ಸರ್? ಇದು ಸ್ಟಾರ್ಟ್ ಆದಾಗಿಂದ 36ರಿಂದ 42 ರೂಪಾಯಿ ಒಳಗೇನೆ ಇದೆ. ಹೋದ್ ಸಾರಿ ಹಾಕಿದ್ದಾಗ 15 ರೂಪಾಯಿಂದ ಸ್ಟಾರ್ಟಿಂಗ್. 15 ರೂಪಾಯಿ ಮಿನಿಮಮ್ ರೇಟ್ ಅಂದ್ರೆ 15-20 ರೂಪಾಯಿ.
ಹಾ. ನಮ್ಗೆ ಇದು ಹಾಕಿದಾಗಿಂದ 3 ತಿಂಗಳಿಂದ ಕಡಿಮೆ ಇಲ್ಲ, 40-42. ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಎಷ್ಟವರೆಗೂ ಹೋಗ್ಬೋದು ಇದು? ಇಲ್ಲ, ನನ್ಗೆ ಇಷ್ಟೇ ಸಿಕ್ಕಿರೋದು. ನಿಮ್ಗೆ ನಿಮ್ಮ ಅನುಭವದಲ್ಲಿ 42 ರೂಪಾಯಿ ಟಾಪ್, ಕಡಿಮೆ ಅಂದ್ರೆ 15 ರೂಪಾಯಿ. ಓಕೆ, ಸೂಪರ್ ಅಣ್ಣ. ಇವಾಗ ನಿಮ್ಗೆ ಇಷ್ಟು ಪ್ರೈಸ್ ಮಾರಿದ್ರೆ ಕರೆಕ್ಟ್ ಆಗಿ ವರ್ಕೌಟ್ ಆಗುತ್ತೆ ಅನ್ನೋದಾದ್ರೆ 25 ರೂಪಾಯಿ ಮಾರಿದ್ರೆ ಲಾಸ್ ಆಗಲ್ಲ, ಲಾಸ್ ಆಗುತ್ತೆ. ಯಾರಿಗೂ ಲಾಸ್ ಆಗಲ್ಲ. ಓಕೆ ಅಣ್ಣ, ಈಲ್ಡ್ ವಿಚಾರಕ್ಕೆ ಬಂದಾಗ ಈ ಒಂದು ಅರ್ಧ ಎಕರೆ ವಿಸ್ತೀರ್ಣಕ್ಕೆ ಇವಾಗ ನೀವು ಒಂದು ದಿನ ಬಿಟ್ಟು ಒಂದಿನ ಕೀಳೋದು, ಒಂದಿನ ಬಿಟ್ಟು ಒಂದಿನ ಕಿತ್ತರೆ ನಿಮ್ಗೆ ಒಂದ್ ತಿಂಗಳಿಗೆ 15 ದಿನ ಕೀಳ್ತೀರಾ. ಹೌದು. ಒಂದು 100 ಕೆಜಿ ಲೆಕ್ಕ ಇಟ್ಕೊಂಡ್ರೆ 1.5 ಟನ್ನು, 150 ಅಂತ ಹೇಳಿದ್ರೆ ಆಲ್ಮೋಸ್ಟ್ 2 ಟನ್ ನಿಮ್ಗೆ ರೀಚ್ ಆಗುತ್ತೆ. ಈಗ ಒಂದು 3 ತಿಂಗಳಿಂದ ಅಂದಾಜು ಒಂದು 5-6 ಟನ್ ಕಾಯಿ ಕಿತ್ತಿರ್ತೀರಾ? 5 ಟನ್ ಪಕ್ಕ. 5 ಟನ್ ಪಕ್ಕ. ಓಕೆ, ನಿಮ್ಗೆ ಆ ಲೆಕ್ಕಾಚಾರಕ್ಕೆ ಒಂದು 30 ರೂಪಾಯಿ ಬೆಲೆ ಅಂತ ಹೇಳಿದ್ರೇನು 5-3 ಇವಾಗ 30 ಸಿಕ್ಕೇ ಇಲ್ಲ. ಅಲ್ಲ, ಇರ್ಲಿ ಒಂದು ಎಕ್ಸಾಂಪಲ್ ರೇಟ್ ಒಂದು 30 ರೂಪಾಯಿ ಬೆಲೆ ಇಟ್ಕೊಂಡ್ರೇನು ನಮ್ಗೆ 1.5 ಲಕ್ಷ ರೂಪಾಯಿ ಅನ್ನೋದು ಈ 3 ತಿಂಗಳಲ್ಲಿ ಸಿಕ್ಕಿತ್ತು. ಇನ್ನ ನೀವು ಕಡೆವರೆಗೂ ನೀವು 40 ರೂಪಾಯಿ ರೇಟ್ ಅಲ್ಲಿ ನೀವು ಒಂದು 8-10 ಟನ್ ಏನಾದ್ರು ತಗೊಂಡ್ರೆ ಎಷ್ಟಾಗ್ಬೋದು? 8-10 ಟನ್ಗೆ 40 ರೂಪಾಯಿ ರೇಟ್ ಆದ್ರೆ ಒಂದು 3 ಲಕ್ಷ ರೂಪಾಯಿ ಆಗುತ್ತೆ. ಓಕೆ ಅಣ್ಣ. ಓಕೆ, ಈ ಕೃಷಿನ ಇದೇ ರೀತಿನೇ ಗಿಡನ ಔಷಧಿ ಹೊಡೆದು ಚೆನ್ನಾಗಿ ನೋಡ್ಕೊಳ್ರಿ. ಮತ್ತೆ ಖರ್ಚು ವಿಚಾರಕ್ಕೆ ಬಂದಾಗ ಎಷ್ಟು ಮಾತ್ರ ಖರ್ಚು ಮಾಡಿರ್ಬೋದು ಇದಕ್ಕೆ? ಸರ್, ಇದು ಬೀಜ ತಗೊಂಬಂದ್ರೆ 500 ರೂಪಾಯಿ ಆಗೋದು. ಸ್ವಂತ ಇದ್ದಿದ್ದಕ್ಕೆ ಸ್ವಲ್ಪ ಮಂದಕ್ಕೆ ಹಾಕಿದ್ವಿ. ಇದು ಇಷ್ಟು ಹತ್ರ ಹಾಕ್ಬಾರ್ದಾಗಿತ್ತು. ನಮ್ ಸ್ವಂತದ ಬೀಜ ಅಂತ ಹತ್ರ ಹಾಕ್ಬಿಡೋದು. 2 ಅಡಿಗೆ 1 ಗಿಡ ಇದೆ. ಓವರ್ ಆಲ್ ಖರ್ಚು ನೋಡೋದಾದ್ರೆ ಎಷ್ಟು ಎಲ್ಲ ಒಂದು 25,000. 25,000. ಸರ್, ತುಂಬಾನೇ ಚೆನ್ನಾಗಿದೆ ಸರ್ ಬೆಳೆ ಆ ಲೆಕ್ಕಾಚಾರಕ್ಕೆ. ಅಂದ್ರೆ ಕಡ್ಡಿಗಳೆಲ್ಲ ಮೊದ್ಲೇ ಇದ್ರೆ ನಮ್ಗೆ ಒಂದು 25,000 ಖರ್ಚು ಬೀಳ್ತದೆ. ಇವಾಗ ಇನ್ನೊಂದ್ ತೋಟದಲ್ಲಿ ಬಂದು ನಿಂಬೆ ಹಣ್ಣು ಸೆಂಟ್ರಲ್ ಹಾಕ್ಬಿಟ್ಟು ಆ ಕಡೆ ಈ ಕಡೆ ಈ ಖಾರಮಣಿನ ಹಾಕಿರ್ತೀರಾ. ಹೆಂಗಣ್ಣ, ನಿಂಬೆ ಹಣ್ಣು ಯಾವ್ದು ವೆರೈಟಿ ಅದ? ಅದು ತೈವಾನ್ ನಿಂಬೆ. ತೈವಾನ್ ಕಾಯಿಗಳು ಕ್ರಾಪ್. ಎಷ್ಟ್ ದಿನ ಆಯ್ತು ನೀವು ನಾಟಿ ಮಾಡಿ ಅದು? ಸರ್, ಅದು ಮಾಡಿ 2 ವರ್ಷ ಆಗಿದೆ. 2 ವರ್ಷ. ಎಷ್ಟ್ ದಿನದಿಂದ ಕಾಯಿ ಕೊಯ್ತಾ ಇದೆ? ಊತಾಗ 2 ತಿಂಗಳಿಂದ ಕೊಯ್ತಾನೆ ಇದೆ. ಏನು ಸಸಿ ನಾಟಿ ಮಾಡಿದ್ರಿಂದ ಸ್ಟಾರ್ಟ್ ಆಗೋಗಿದ್ಯಾ? 2 ತಿಂಗಳಿಗೆ ಸ್ಟಾರ್ಟ್. ಚಿಕ್ಕದಾಗಿ ಐತೆ ಗಿಡ, ತುಂಬಾ ಒಂದ್ ಸ್ವಲ್ಪ ಕಾಯಿ ಕಾಣಿಸ್ತಾ ಇತ್ತು. ಹೆಂಗೆ ಸರ್ ಅದನ್ನ ಹೆಂಗ್ ಮಾರ್ಕೆಟಿಂಗ್ ಮಾಡ್ಕೋತಾ ಇದ್ದೀರಾ? ಸರ್, ಅದು ಇನ್ನು ಕರೆಕ್ಟ್ ಆಗಿ ಮೇಂಟೈನ್ ಮಾಡಿಲ್ಲ, ಮಾರ್ಕೆಟ್ಗೆ ಹಾಕಿಲ್ಲ ನಾವಿನ್ನು. ಅದನ್ನ ಬಂದಿದ್ದೆಲ್ಲ ನಮ್ಮ ಅಂಗಡಿಲೇ ಸೇಲ್ ಮಾಡ್ಕೋತೀವಿ. ನೀವೇ ಸೇಲ್ ಮಾಡ್ಕೊಂತ ಇದೀರಾ? ಅದು ಅವಾಗ ಏನಾಗಿದೆ, ಈಗ ವಿಡಿಯೋ ಇರ್ಬೇಕು ನಿಮ್ಮ ಹತ್ರ. ಇವಾಗ ಒಂದು ಗಿಡಕ್ಕೆ 100 ಕಾಯಿ ಇದೆ. ಹೋದ್ ಸರ್ ಏನಾಯ್ತು, ತೊಗರಿ ಹಾಕ್ಬಿಟ್ಟು ಫೀಲ್ಡ್ ಕಡಿಮೆ, ನೀರ್ ಚೆನ್ನಾಗಿ ಹೋಗಿಲ್ಲ ಅಂತ 50 ಕಾಯಿ ಬಿಟ್ಟಿತ್ತು. 50 ಇಲ್ಲ, ಒಂದು 20 ಕಾಯಿ ಬಿಟ್ರೆ ಇಷ್ಟಿಷ್ಟು ದಪ್ಪ ಬಂದಿತ್ತು. ನಿಂಬೆಕಾಯಿ. ನಮ್ಗೆ ನಿಂಬೆಕಾಯಿ ಅಂತ ಗೊತ್ತಿಲ್ಲ, ಅದೇನೋ ಕಾಯಿ ಅನ್ಕೊಂಡಿದ್ವಿ. ಅದು ಜಾಸ್ತಿ ಕಾಯಿ ಬಿಟ್ಟಷ್ಟು ಒಂದು ಆವರೇಜ್ ಸೈಜ್ ಬರುತ್ತೆ. ಈಗ ಕಡಿಮೆ ಕಾಯಿ ಇದ್ರೆ ದಪ್ಪ ಬಂದ್ಬಿಡುತ್ತೆ. ನಮ್ಮ ಎಳಿಕಾಯಿ ಸೈಜ್ ಬರ್ತದೆ. ಇಲ್ಲ, ಇಷ್ಟು ಎಳಿಕಾಯಿಗಿಂತ ದಪ್ಪ. ಅದೇನೋ ಮೋಸಂಬಿ ಅನ್ಕೊಂಡಿದ್ವಿ, ಮೋಸಂಬಿ ಅನ್ಕೊಂಡಿದ್ವಿ ನಾವು. ಆಮೇಲೆ ಈಗ ಕರೆಕ್ಟ್ ಆಗಿ ನಿಂಬೆಕಾಯಿ. ಈಗ ಕಾಯಿ ತುಂಬಾ ಗಿಡ ತುಂಬಾ ಇದೆಲ್ಲ, ಮಾರ್ಕೆಟಿಂಗ್ ಏನಾದ್ರು ಈಸಿ ಇರುತ್ತೆ? ಅದು ಹೇಗೆ? ಇರುತ್ತೆ ಸರ್. ಅದೇನಕ್ಕಂದ್ರೆ ನಮ್ದು ಅಂಗಡಿ ಇದೆ. ನಮ್ಮ ಅಂಗಡಿಗೆ ನಮ್ಗೆ ಮೊದ್ಲಿಂದ ರೆಗ್ಯುಲರ್ ಆಗಿ ಕೊಡ್ತಾರಲ್ಲ, ಅವ್ರಿಗೆ ನಾವು ಕೊಡ್ತಿತ್ತು. ಓಕೆ ಅಣ್ಣ, ಅದು ಸಕ್ಸಸ್ ಆಗ್ಲಿ. ಹಿಂಗೆ ನಿಮ್ಮ ಕೃಷಿನ ಮಾಡ್ಕೊಳ್ತಾ ಹೋಗ್ತಾ ಇರಿ ಚೆನ್ನಾಗಿ ಅಂತ ಹೇಳ್ತಾ ಇಷ್ಟೆಲ್ಲ ಮಾಹಿತಿ ನಮ್ ಜೊತೆ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್.